ನಮಸ್ಕಾರ. ಶ್ರೀ ರಂಗನಾಥ ವುಡ್ ವರ್ಕ್. ನನ್ನ ಹೆಸರು ರಾಜು ಅಂತ ಹೇಳ್ಬಿಟ್ಟು. ಇದೊಂದು ಹೊಸ ವಿಡಿಯೋ, ಒಂದು ಇಂಟೀರಿಯರ್ ವರ್ಕ್ದು. ಇದು ನೋಡಿ, ನಾವೊಂದು ಶೂ ರ್ಯಾಕ್ ಮಾಡಿದೀವಿ. ಅದಾದ್ಮೇಲೆ ಇದು UPS ಗೆ ನಿಮ್ಗೆ ಒಂದು ಪ್ರಾವಿಷನ್ ಮಾಡ್ಕೊಟ್ಟಿದೀವಿ. ಇದರಲ್ಲಿ UPS ಇಟ್ಕೋಬಹುದು. ಅದಾದ್ಮೇಲೆ ಒಂದು ಶೂ ರ್ಯಾಕ್ ಇದೆ. ಅದಾದ್ಮೇಲೆ ಇಲ್ಲಿ ಕುತ್ಕೊಂಡು ನೀವು ಆರಾಮಾಗಿ ಶೂ ಹಾಕೊಳ್ಳೋ ತರ ಮಾಡಿದ್ವಿ. ಅದಾದ್ಮೇಲೆ ಮೇಲೆ ಬಂದ್ಬಿಟ್ಟು ಒಂದು ನಾವು ಶೀಟ್ ಹಾಕಿದೀವಿ, ಎಲ್ವೆ ಶೀಟ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ತಾನಾಗೆ ವೆರೈಟೀಸ್ ಎಲ್ಲ ಆ, ಆ, ಇದೊಂದು ಆ ಟೇಬಲ್ ಟಾಪ್ ಕೌಂಟರ್. ಆಕ್ಚುಲಿ ಇದು ಬ್ರೇಕ್ಫಾಸ್ಟ್ ಟೇಬಲ್ ಕೌಂಟರ್ ಮಾಡಿದೀವಿ ನಾವು. ಆಯ್ತಾ? ಅದಾದ್ಮೇಲೆ ಬಂದ್ಬಿಟ್ಟು ಇದೊಂದು ಕಿಚನ್. ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಈ ಕಲರ್ ಥೀಮ್ಸ್ ಬೇಕಾಯ್ತಂತ ಈ ಕಲರ್ ಹಾಕಿದೀವಿ. ಮತ್ತೆ ಎಲ್ಲದಕ್ಕೂ ನಾವು ಟೆಂಡರ್ ಬಾಸ್ಕೆಟ್ ಯೂಸ್ ಮಾಡಿದೀವಿ. ಆಮೇಲೆ ಚಿಮ್ನಿಗಂತ ಪ್ರಾವಿಷನ್ ಮಾಡಿದೀವಿ, ಅಕ್ವಾಗಾರ್ಡ್ಗಂತ ಪ್ರಾವಿಷನ್ ಮಾಡಿದೀವಿ. ಮತ್ತೆ ಕಿಚನ್ ಮೇಲೆ ಒಂದು ಪಟ್ಟಿ ಕಟ್ಕೊಟ್ಟಿದೀವಿ, ಗ್ಯಾಸ್ ಪೈಪ್ಲೈನ್ ಮಾಡ್ಕೊಟ್ಟಿದೀವಿ. ಅದಾದ್ಮೇಲೆ ಇಲ್ಲಿ ನೀವು ಬರ್ತೀನಿ ಅಂತ ಹೇಳಿದ್ರೆ ವಿಕ್ಕರ್ ಬಾಸ್ಕೆಟ್ ಒಂದು ಪ್ರಾವಿಷನ್ ಮಾಡಿದ್ವಿ. ಇಲ್ಲಿ ವಿಕ್ಕರ್ ಬಾಸ್ಕೆಟ್ ಹಾಕ್ಬೇಕು, ಮತ್ತೆ ಮಿಕ್ಸಿ ಎಲ್ಲ ಇಟ್ಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದ್ದೀನಿ. ಅದಾದ್ಮೇಲೆ ಯುಟಿಲಿಟಿ, ಮತ್ತೆ ಇದೊಂದು ಯುಟಿಲಿಟಿಗೆ ಒಂದು ಗ್ರಾನೈಟ್ ಹಾಕಿದೀವಿ. ಮತ್ತೆ ಒಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಸಿಂಕ್ ಬೇಕಾಗಿತ್ತು, ಸಿಂಕ್ ಹಾಕೊಟ್ಟಿದೀವಿ. ಇದೊಂದು ಟಿವಿ ಯೂನಿಟ್ ಮಾಡಿದೀವಿ, ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಫುಲ್ ಟಾಪ್ ಗಂಟ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಿ. ಮತ್ತೆ ಇದೊಂದು ಇಡನ್ ಡೋರ್, ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ, ಸ್ವಲ್ಪ ಬೆಳಕು ಕಡಿಮೆ ಆಗ್ಲಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇದು ಒಂದು ಪ್ರೊಫೈಲ್ದು ಲೈಟಿಂಗ್ಸ್ ಹಾಕ್ಬಿಟ್ಟು ಕಸ್ಟಮರ್ ರಿಕ್ವೈರ್ಮೆಂಟ್, ಮತ್ತೆ ಗೋಲ್ಡನ್ ಸ್ಟಿಕ್ ಹಾಕಿದೀವಿ. ಇಲ್ಲಿ ಪ್ರೊಫೈಲ್ಸ್ ಫ್ಲೂಟೆಡ್ ಪ್ಯಾನಲ್ ಹಾಕಿದೀವಿ. ಅದಾದ್ಮೇಲೆ ಒಂದು ಫಾಲ್ ಸೀಲಿಂಗ್ ಮಾಡಿದೀವಿ. ಇದು ರಿಕ್ವೈರ್ಮೆಂಟ್ ಕಸ್ಟಮರ್ ಇತ್ತು. ಇದು ಡೈನಿಂಗ್ ಹಾಲ್ಗೆ, ಅದೊಂದು ಡೈನಿಂಗ್ ಟೇಬಲ್ಗೆ ಮಾಡಿದೀವಿ. ಆ ತರ ಒಂದು ನಾವು ಯೂನಿಕ್ ಆಗಿ ಒಂದು ರೆಡಿ ಮಾಡಿಕೊಟ್ಟಿದ್ದೀವಿ. ಪೂಜಾ ಡೋರ್ ಮಾಡಿದೀವಿ. ಆಕ್ಚುಲಿ ಇದು ಪ್ಯಾಕೆಟ್ ಚಾನಲ್ ಅಂತ ಕರೀತಾರೆ. ಇದನ್ನ ನೀವು ಓಪನ್ ಮಾಡಿಬಿಟ್ಟು ನಿಮ್ಗೆ ಪುಷ್ ಮಾಡಿದ್ರೆ, ಒಳಗಡೆ ತಳ್ಳಿ ಮಾಡಿದ್ರೆ ಒಳಗಡೆ ಹೋಗುತ್ತೆ. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು, ಹೋಗೋ ಬರೋಗೆಲ್ಲ ತೊಂದರೆ ಆಗ್ಬಾರ್ದು ಅಂತ. ಇದೊಂದು ಬಂದ್ಬಿಟ್ಟು ಒಂದು ಟ್ರೈ ಮಾಡಿದೀವಿ. ಹಬ್ಬ ಹುಣ್ಣಿಮೆಯಲ್ಲಿ ನೀವು ಏನಾರ ನೀವು ನೈವೇದ್ಯ ಇಟ್ಕೊಳಕ್ಕಾಗುತ್ತೆ. ಅದಾದ್ಮೇಲೆ ಒಂದು ಡ್ರಾಯರ್ ಮಾಡಿದೀವಿ, ಏನಾರ ನೀವು ಮ್ಯಾಚಿಸ್ ಗಂಧಕಡ್ಡಿ ಇಟ್ಕೊಳಕ್ಕೆ. ಮತ್ತೆ ಈ ಕೆಳಗಡೆ ಒಂದು ಡೋರ್ ಕೊಟ್ಟಿದ್ದೀನಿ, ನೀವು ದೇವ್ರ ಮನೆದು ಏನಾರ ಐಟಮ್ಸ್ ಇಟ್ಕೋಬಹುದು. ಅದಾದ್ಮೇಲೆ ಇದೊಂದು ಕಾಕ್ರಿ ಯೂನಿಟ್. ಇದು ಸ್ವಲ್ಪ ಏನಾರು ಪಿಂಗಾಣಿ ಐಟಮ್ಸ್ ಆಗ್ಲಿ ನಿಮ್ದು ಅದೆಲ್ಲ ಇಟ್ಕೋಬಹುದು. ಇದೊಂದು ಗ್ಲಾಸ್ ಎಲ್ಲ ಪ್ರಾವಿಷನ್ ಮಾಡಿದ್ದೀನಿ. ಒಂದು ಗೋಲ್ಡನ್ ಹ್ಯಾಂಡಲ್ಸ್ ಹಾಕಿದ್ದೀನಿ. ವೈಟ್ ಲ್ಯಾಮಿನೇಟ್ ಮತ್ತೆ ವುಡನ್ ಲ್ಯಾಮಿನೇಟ್ ಕಾಂಬಿನೇಷನ್ ಅಲ್ಲಿ ಕೊಟ್ಟು ಮಾಡಿದ್ದೀನಿ ನಾನು. ವಾಶ್ ಬೇಸಿನ್ ಸಿಂಕ್ ಮಾಡಿದೀವಿ. ಆಕ್ಚುಲಿ ಟೇಬಲ್ ಟಾಪ್ ಮತ್ತೆ ಒಂದು ಓಲ್ ಮಿರರ್ ಹಾಕಿದೀವಿ. ಈ ಜಾಗದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೀವಿ. ನಾವು ದೊಡ್ಡದಾಗೆ ಒಂದು ವಾಶ್ ಬೇಸಿನ್ ಇತ್ತು, ಅದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಮತ್ತೆ ಒಂದು ಪ್ರಾವಿಷನ್, ಒಂದು ಸ್ಟೋರೇಜ್ ಮಾಡಿದ್ದೀನಿ. ಮತ್ತೆ ಇದು ನಮ್ಮ ಕಿಚನ್ದು ಸಿಂಕ್, ಈ ಕಿಚನ್ದು ಆಚೆ ಕಡೆಗೆ ಬಂದ್ಬಿಟ್ಟು ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲೊಂದು ಕಾಕ್ರಿ ಯೂನಿಟ್ ತರ ಮಾಡಿದ್ದೀನಿ. ಹಾ. ಇದೊಂದು ಮತ್ತೆ ನಾನೊಂದು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆ ಬಿಡಿಎ ಕಡೆಯಿಂದ ಎಲ್ಲ ಬಂದ್ಬಿಟ್ಟು MS ವಾಸ್ಕಲ್ ಕೊಡ್ತಾರೆ. ನಾನೆಲ್ಲ ಬಂದ್ಬಿಟ್ಟು ವುಡನ್ ಪ್ಯಾನಲಿಂಗ್ ಮಾಡ್ಕೊಟ್ಟಿದ್ದೀನಿ ಇದನ್ನ. ಮತ್ತೆ ಈ ಡೋರ್ಗೆ ಲ್ಯಾಮಿನೇಟ್, ಅದೇ ಡೋರ್ಗೆ ಲ್ಯಾಮಿನೇಟ್ ಹಾಕಿದೀವಿ. ಬನ್ನಿ. ಮತ್ತೆ ಇದೊಂದು ಕಸ್ಟಮರ್ ರಿಕ್ವೈರ್ಮೆಂಟ್, ಅವ್ರ ಮಗಂದು ರೂಮ್ ಇದು. ಒಂದು ಗ್ಲಾಸ್ ಕೊಡಿ, ನಾನು ಏನಾರ ಥಿಂಗ್ಸ್ ಇಟ್ಕೊಳಕ್ಕೆ ಅಂತ ಹೇಳಿದ್ದಾರೆ, ಅದು ಹಾಕೊಟ್ಟಿದ್ದೀನಿ. ಅದಾದ್ಮೇಲೆ ಮಿರರ್ ಕೊಟ್ಟಿದೀವಿ, ಓಲ್ ಶೇಪ್ ಮಿರರ್. ಇದು ಅವ್ರ ಮಗನ್ಗೆ ಏನೋ ಇಷ್ಟ ಆಗಿತ್ತು, ಅದಕ್ಕೆ ಓಲ್ ಮಿರರ್ ಹಾಕ್ತಿವಿ. ಮತ್ತೆ ಇಲ್ಲೊಂದು POP ಮಾಡಿದ್ದೀನಿ ಮೇಲ್ಗಡೆ. ಅದಾದ್ಮೇಲೆ ಇದೊಂದು ವಾರ್ಡ್ರೋಬ್ಸ್. ಇದೊಂದು ವಾರ್ಡ್ರೋಪ್, ಇದು ಕಸ್ಟಮರ್ದು ಈ ಕಲರ್ಸ್ ಇಷ್ಟ ಆಗಿತ್ತು ಅವ್ರ ಮಗನಿಗೆ. ಆಮೇಲೆ ಇದೊಂದು ಒಂದು ಹೊಸದಾಗಿ ಒಂದು ಪ್ಯಾನಲ್ ಹಾಕಿಬಿಟ್ಟು ಇದೊಂದು ರೆಡಿ ಮಾಡಿದೀವಿ ನಾವು. ಒಂದು ಇದು ಬಂದ್ಬಿಟ್ಟು ಚಿಲ್ಡ್ರನ್ ಬೆಡ್ರೂಮ್. ಇದೊಂದು ಪೇಂಟಿಂಗ್ ಅವ್ರು ಕೇಳಿದ್ದಾರೆ, ಈ ತರ ಪೇಂಟಿಂಗ್ ಹಾಕೊಟ್ಟಿದೀವಿ ನಾವು. ಬನ್ನಿ. ಇದೊಂದು ಮಾಸ್ಟರ್ ಬೆಡ್ರೂಮ್. ಆಕ್ಚುಲಿ ಅವರು ತಂದೆ ತಾಯಿಗೆ ಓನರ್ದು ಇದು. ಆಕ್ಚುಲಿ ಅವರು ಈ ತರ ಕಲರ್ಸ್ ಕೇಳ್ಬಿಟ್ಟು ಈ ತರ ಟೀ ಪಟ್ಟಿ ಕೇಳಿದ್ದಾರೆ. ಆಕ್ಚುಲಿ ಇದರಲ್ಲಿ ಒಂದು ಟೀ ಪಟ್ಟಿ ಹಾಕಿದೀವಿ, ಮತ್ತೆ ಒಂದು POP ಮಾಡಿದೀನಿ ಮೇಲೆ. ಅದಾದ್ಮೇಲೆ ಇದು ಮಾಮೂಲಿ ನಾವು ಮಾಡ್ತೀವಿ ಇಡನ್ ಡೋರು. ಆಕ್ಚುಲಿ ಇದೊಂದು ಇಡನ್ ಡೋರ್ ಮಾಡ್ಕೊಟ್ಟಿದೀವಿ. ಈಗ ನಾವು ಮಿರರ್ ಇದರಲ್ಲಿ ಫಿಟ್ ಮಾಡಿಲ್ಲ, ಮಿರರ್ ಫಿಟ್ ಮಾಡ್ತೀವಿ. ಈ ಮಿರರ್ ಬರುತ್ತೆ ಇಲ್ಲಿ.
ಮತ್ತೆ ಒಳಗಡೆ ಎಲ್ಲ ಶೆಲ್ಫ್ ಹಾಕೊಡ್ತೀವಿ. ಇದೊಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಈ ತರ ಇತ್ತು. ಗೋಲ್ಡನ್ ಹ್ಯಾಂಡಲ್ ಇದೆಲ್ಲದಕ್ಕೂ ನಾಬ್ ಹಾಕಿದೀವಿ, ಮತ್ತೆ ಕನ್ಸೀಲ್ಡ್ ಹ್ಯಾಂಡಲ್ ಹಾಕಿದೀವಿ. ಇದೊಂದು ಬಂದ್ಬಿಟ್ಟು ಅವ್ರ ಮಗಳದು ಒಂದು ರೂಮ್, ಇದು ಅವ್ರ ಡಾಟರ್ ರೂಮ್. ಇದೊಂದು ನಾವು ಮಿರರ್ ಹಾಕಿದೀನಿ. ಇದೊಂದು ಇದಕ್ಕೆಲ್ಲ ಲೈಟಿಂಗ್ ಪ್ರಾವಿಷನ್ ಮಾಡಿದೀನಿ. ಒಳಗಡೆಗೆಲ್ಲ ಲೈಟಿಂಗ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಅವ್ರ ಮಗಳು ರೂಮ್ಗೆ ಇದೊಂದು ಅವ್ರಿಗೆ ಮಿರರ್ ಬೇಕಾಗಿತ್ತು, ಒಂದು ರೌಂಡ್ ಶೇಪ್ ಅಲ್ಲಿ ಮಿರರ್. ಇವತ್ತೆಲ್ಲ ಟ್ರೆಂಡ್ ಇದು ಬೇಕಾಗಿತ್ತು, ಆ ತರ ಅವರು ಇಷ್ಟಪಟ್ಟು ಮಾಡ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಮತ್ತೆ ಇಲ್ಲೊಂದು ಸ್ಟಡಿ ಟೇಬಲ್ ಕೊಡ್ತೀನಿ. ಮತ್ತೆ ಇದೊಂದು ಡ್ರಾಯರ್ಸ್, ಅವ್ರಿಗೆ ಒಂದು ಡೋರ್ ಬೇಕಾಗಿತ್ತು, ಪ್ರಾವಿಷನ್ ಮಾಡಿದ್ದೀನಿ. ಮತ್ತೆ ನಾನು ಡ್ರಾಯರ್ಸ್ ಅಲ್ಲೊಂದು ಇಲ್ಲಿ ಅದೇನ್ ಸ್ವಿಚ್ ಇತ್ತು ಅದನ್ನೇ ಪ್ರಾವಿಷನ್ ಮಾಡಿದ್ದೀನಿ. ಅವ್ರು ಮೇಕಪ್ ಮಾಡ್ಕೊಳಕ್ ಇದು ಬೇಕಾಗಿತ್ತು. ಅದ ಇದೊಂದು ಸೀಟಿಂಗ್ ಏರಿಯಾ, ಅವ್ರಿಗೊಂದು ಮಸ್ತಾಗೆ ವ್ಯೂ ಇದೆ, ಆರಾಮಾಗಿ ಕುತ್ಕೊಂಡು ಒಂದು ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಮಗಳು ರೂಮ್ಗೆ ಇದೊಂದು ಪೂಟೆಡ್ ಪ್ಯಾನಲ್ ಅಲ್ಲಿ ಬಂದ್ಬಿಟ್ಟು ಒಂದು ಹೊಸದಾಗಿ ಡಿಸೈನ್ ಮಾಡಿದೀವಿ ನಾವು. ಇದೊಂದು ಹೊಸದಾಗಿ ಅನ್ಕೋಬಹುದು, ಏನೋ ನಾವೊಂದು ಕ್ರಿಯೇಟ್ ಮಾಡ್ದಂಗೆ ಆ ತರ ಪ್ರಾವಿಷನ್ ಮಾಡಿದ್ದೀನಿ. ಒಂದು ಲ್ಯಾಮಿನೇಟ್, ಮಸ್ತಾಗಿ ಒಂದು ಲ್ಯಾಮಿನೇಟ್ ಹಾಕ್ಬಿಟ್ಟಿದ್ದೀನಿ. ಇದು ಕಲರ್ಸ್ ಅಷ್ಟೇನೆ ಅವ್ರ ಮಗಳು ಇಷ್ಟಪಟ್ಟಿದ್ದ ಕಲರ್ನೆಲ್ಲ ಹಾಕ್ಕೊಟ್ಟಿದ್ದೀನಿ.